ಬಗ್ಗೆ ಮಾತಾಡ್ತಾರೆ, RSS ವಿರುದ್ಧವಾಗಿ ಮಾತಾಡ್ತಾರೆ. ಅವ್ರಿಗೆ ಏನ್ ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಿ. ಮಲ್ಲಿಕಾರ್ಜುನ್ ಖರ್ಗೆ ತರ ಆಗ್ಬಿಟ್ಟಿದ್ದಾರೆ, ಅವರು ಕೂಡ ವಿಚಲಿತರಾಗಿಬಿಟ್ಟಿದ್ದಾರೆ. ಎರಡೆರಡು ಬಾರಿ ಸೋತ್ಬಿಟ್ಟಿದ್ದಾರೆ. ಅವ್ರಿಗೆ ಮತ್ತೆ ಪುಡಿ ಹೇಳ್ಬೇಕಾಗಿದೆ. ಜ್ಞಾನೇಂದ್ರ ಮದುವೆ ಮನೆ ಹೋಗ್ತಾರೆ ಅಂತ ಹೇಳ್ತಾರೆ, ಆಮೇಲೆ ಬೇರೆ ಬೇರೆ ಸತ್ತವರ ಮನೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಎಲ್ಲಿ ಹೋಗ್ಬೇಕು? ಜನರಿಗೆ ಸುಖದಲ್ಲೂ ಹೋಗಿ ಅವರಿಗೆ ಒಂದು ಆಶೀರ್ವಾದ ಮಾಡಬೇಕಾಗ್ತದೆ, ಸತ್ತವರ ಮನೆ ಹೋಗಿ ಒಂದು ಸಂತಾಪ ಹೇಳ್ಬಿಡ್ಬೇಕಾಗ್ತದೆ. ನೀವು ಹೋಗ್ತೀರಿ, ಎಲ್ಲೋದ್ರೂ ಕೂಡ ಸಿಗ್ತೀರಿ, ನೀವು ಹಿಂದೂ ಕೂಡ ಹೋಗ್ತಾ ಇದ್ರಿ. ಹಾಗಾಗಿ ನಿಮಗೆ ಏನೋ ವಿಷಯ ಇದೆ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಕೀಳು ಮಟ್ಟದ ಪದಗಳನ್ನು ಬಳಸುವಂತದ್ದು ನಾವು ನೋಡಿದ್ದೇವೆ. ಬಹುಶಃ ನೀವು ಇವತ್ತು ನರೇಂದ್ರ ಮೋದಿ ಅವರಿಗೆ ನಿಮ್ಮ ನಾಯಕರು ಆಡಿರುವಂತಹ ಮಾತನ್ನ ನೀವು ಕ್ಷಮೆ ಕೇಳಬೇಕಿಲ್ಲ. ಕಿತ್ತಹಳ್ಳಿಯ ಅತ್ಯಂತ ಸಜ್ಜನ ತಾಲೂಕಿದು ಇದು. ನೀವು ಮೊದಲು ನೀವು ಕೇಳಿಲ್ಲ, ಯಾವುದೇ ಕಾರಣಕ್ಕೂ ಈ ರೀತಿಯ ತಪ್ಪಾಗಿದೆ ನಮ್ಮ ನಾಯಕರುಗಳಿಂದ. ನೀವು ಏನ್ ಮಾಡಿದ್ರೆ ನಿಮ್ಮ ನಾಯಕರುಗಳು, ನಿಮ್ಮ ಕಾರ್ಯಕರ್ತರು ಏನ್ ಮಾಡಿದ್ರೆ ಸರಿ, ಬಿಜೆಪಿ ಎಷ್ಟೇ ಒಳ್ಳೆ ಕೆಲಸ ಮಾಡೋ ತಪ್ಪು ಅನ್ನುವಂಥದ್ದಾದ್ರೆ ನೀವೆಂತ ಮನಸ್ಥಿತಿಯನ್ನು ಹೊಂದಿದ್ದೀರಿ. ಬಹುಶಃ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲಿ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂಥ ಒಂದು ಬಹಳ ದೊಡ್ಡ ಸಂಕಲನಿದ್ದೀರಿ. ಏನ್ ಮಾತಾಡ್ಬೇಕು ಅಂತ ನಿಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂತ ಒಂದು ಪರಿಸ್ಥಿತಿನಲ್ಲಿ ಬಾಯಿ ಬಂದಾಗ ನೀವು ಮಾತಾಡ್ತಾ ಇದ್ದೀರಿ. ಹಾಗೆ ನಿಮ್ಮಿಬ್ಬರಿಗೆ ಕಾಂಗ್ರೆಸ್ ಇದೆ, ಮಂಜುನಾಥ್ ಗೌಡರು ಕ್ಯಾನಸ್ ಒಳ್ಳೆ ಪ್ರವಾಸ ಮಾಡ್ತಾ ಇದ್ದಾರೆ, ಅವರು ಅಂತ ನೀವು ಮಾತಾಡಕ್ ಆಗ್ತಿಲ್ಲ. ಅದಕ್ಕೆ ಜ್ಞಾನಗಳಿಂದ ಮಾತನಾಡ್ತಿದ್ದೀರಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಿಮ್ಮ ಕಾಂಗ್ರೆಸ್ ಇಲ್ಲಿಂದ ಡೆಲ್ಲಿಯವರೆಗೂ ಕೂಡ ಕಂಪ್ಲೀಟ್ ನಿಶಬ್ದವಾಗಿದೆ. ಅದು ಯಾವುದೇ ಕಾರಣಕ್ಕೂ ಕೂಡ ಪುಟಿರುವಂತ ಲಕ್ಷಣಗಳಿಲ್ಲ. ಒಟ್ಟು ಹಲವು ಬಣಗಳ ನಡುವೆ ಇವತ್ತು ಅಭಿವೃದ್ಧಿ ಕುಂಠಿತವಾಗಿ ಹೋಗಿದೆ. ರಾಜ್ಯದ ಜನತೆ ನಿರೀಕ್ಷೆ ಇಲ್ಲ. ಈ ಸರ್ಕಾರ ಯಾವತ್ತು ಬಿಟ್ಟು ಹೋಗುತ್ತೆ ಅಂತ ಹೇಳಿ ಜನ ತುದಿಗಾಲಿನಲ್ಲಿ ಕಾಯ್ತಾ ಇದ್ದಾರೆ. ಬಹುಶಃ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಇದು ಆಶ್ಚರ್ಯ ಇಲ್ಲ. ಜೂನ್ ಜುಲೈ ಹೊತ್ತಿಗೆ ಈ ಸರ್ಕಾರ ಬಿಟ್ಟು ಹೋದ್ರೆ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವರು ಈಗಾಗಲೇ 60, 70, 80 MLAಗಳನ್ನು ಕರ್ಕೊಂಡು ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಜನರಿಗೆ ದಿಕ್ತಪ್ಪಿ ಜನರಿಗೆ ಸುಳ್ಳುಗಳನ್ನು ಹೇಳ್ತಿದ್ದೀರಿ. ಮೊನ್ನೆ ದಾವಣಗೆರೆ ಮತ್ತು ಮತ್ತೊಂದು ಕಡೆಯಲ್ಲಿ ಬಾಗಲಕೋಟೆಯಲ್ಲಿ ಚುನಾವಣೆ ನಡೆದಿದೆ. ದಾವಣಗೆರೆಯಲ್ಲಿ ನಿಮ್ಮ ಬಂಧುಗಳು, ನಿಮ್ಮ ಪ್ರದರ್ಶಿಗಳಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅವರೆಲ್ಲ ಕೂಡ ನಿಮಗೆ ಯಾವ ರೀತಿ ನಡೆಸ್ಕೊಂಡ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಿಂದೊಂದು ಹಾಡಿತ್ತು, ಹದ್ದಾಗಿ ಕುಗ್ಗಿತ್ತಲ್ಲು ಅನ್ನುವಂಥದ್ದು. ಹದ್ದಾಗಿ ನಿಮ್ಮನ್ನು ಕುಪ್ಪುವಂತ ಕಾಲ ಬಹಳ ದೂರ ಇಲ್ಲ. ಯಾವ ಪೋಷಿಸಿದ್ರಿ, ಯಾರ ರಕ್ಷಣೆಯನ್ನು ಮಾಡ್ಕೊಂಡು ಬಂದಿದ್ರೆ ಅವರೇ ನಿಮಗೆ ಮುಳ್ಳಾಗ್ತಾರೆ. ಕೆಲವೇ ದಿನಗಳಲ್ಲಿ ಯೋಚನೆ ಮಾಡೋದು ಬೇಡ. ನೀವು ಖಂಡಿತವಾಗಿ ಕೂಡ ಮೊನ್ನೆ ದಿವಸ ನೋಡಿದ್ರಿ, ಇಡೀ ದಾವಣಗೆರೆ ಹೊತ್ತು ಹಿಡಿದಿದೆ ನಿಮ್ಮ ವಿರುದ್ಧವಾಗಿ. ಅದನ್ನು ನೀವು ಖಂಡಿತ ಕೂಡ ಇನ್ನು ಎಷ್ಟು ದಿವಸ ಇದೇ ರೀತಿಯ ಒಬ್ಬ ಮುಸ್ಲಿಂ ತುಷ್ಟೀಕರಣ ಮಾಡ್ತೀರಿ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಈಗಲೇ ಪಾಠ ಕಲಿಯಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ನಿಮ್ಮ ಬಹುತೇಕ ನೀವೇ ಇನ್ನು ಮುಂದೆ ಅವರಿಂದ ಹೋಗ್ಬೇಕಾಗಿದೆ. ಈಗಾಗಲೇ ಹೋಗ್ತಾ ಇದ್ದೀರಿ, ನಿಮ್ಮ ಪಕ್ಷದಿಂದ ಅವ್ರು ಬರಲಿಲ್ಲ, ಅವರಿಂದ ನೀವು ಹೋಗ್ಬೇಕಾಗುವಂತ ಕಾಂಗ್ರೆಸ್ನಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಬಹಳ ಬಿಸಿಲಿದೆ. ಈ ಬಿಸಿಲಿನಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಈ ಕರೆಗೆ ಹೋಗ್ಬಿಟ್ಟು ಇವತ್ತು ಬಹಳ ಕಾರ್ಯಕ್ರಮಗಳಿದ್ದರೂ ಕೂಡ ಈ ಸಂದರ್ಭದಲ್ಲಿ ಒಂದಿಷ್ಟು ಜನ ಭಾಗವಹಿಸಿ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನು ನಾವು ಹಮ್ಮಿಕೊಳ್ಳಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಕೂಡ ನಮಸ್ಕಾರ.